ಹೂವ 61. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಎನ್ನುತ್ತಾರೆ ಕವಿ GSS. ಹೌದಲ್ವಾ? ಹೊರಗಿನವರ ಮಾತಂತಿರಲಿ, ನಮ್ಮ ಸಂಬಂಧಗಳು, ಒಂದೇ ಸೂರಡಿಯಲ್ಲಿ ವಾಸಿಸುವ ಸಹಜೀವಿಗಳ ನಡುವೆಯೂ ಹೊಂದಾಣಿಕೆ ಎಂಬುದು ದೊಡ್ಡ ಸವಾಲು. 4 ಮನಸ್ಸುಗಳು 10 ದಿಕ್ಕಿನಲ್ಲಿ ಆಲೋಚಿಸುವಾಗ ಮಾತುಗಳು ಗೋಡೆಯಾಗುತ್ತವೆ, ಮೌನ ಕುದಿಯುತ್ತದೆ. ಮನೆ, ಕೆಲಸ ಮಾಡುವ ಜಾಗ, ಗೆಳೆಯರು, ಗುಂಪುಗಳು, ಇಲ್ಲೆಲ್ಲ ಹೊಂದಾಣಿಕೆಯೇ ದೊಡ್ಡ ಸವಾಲು. ಮೂಲತಃ ಸಂಘಜೀವಿಗಳೇ ಆದ ನಾವು ಒಬ್ಬಂಟಿಗರಾಗಿ ಬದುಕಲಾರೆವು. ಹಾಗಾಗಿ ಹೊಂದುವುದು ಅನಿವಾರ್ಯ. ಆದರೆ ಈ ಹೊಂದುವುದು, ಹೊಂದಿಸುವುದರಲ್ಲಿಯೇ ಬದುಕಿನ ಬಹುಭಾಗ ಕಳೆದು ಹೋಗುವುದು ಕೂಡ ವಿಷಾದವೇ. ಬದುಕನ್ನು ಹೊಂದಿಸಿ ಬರೆದದ್ದೇ ಆಯಿತು, ಹೊಂದಿಕೊಂಡವರ ಸಂಖ್ಯೆ ಎಣಿಸುವಲ್ಲಿಯೂ ಎನ್ನುವ B. ವಸು ಅವರ ಸಾಲು ನೆನಪಾಗುತ್ತದೆ. ನಮಸ್ಕಾರ.